ಬೆಂಗಳೂರು. ಉಡುಪಿಯಲ್ಲಿ ಸತತ 2 ತಿಂಗಳಿನಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ರಕ್ಕಸ ಅಲೆಗಳು ಸಮುದ್ರದ ಬೋರ್ಗರೆತ ಜೋರಾಗಿದೆ. ಇದರ ನಡುವೆ ಕಡಲಿಗೆ ಇಳಿಯದಂತೆ ಮೀನುಗಾರರಿಗೆ 7 ದಿನಗಳವರೆಗೆ ಸೂಚನೆಯನ್ನ ಕೊಟ್ಟಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಹರೀಶ್ ಪಾಲೆಚಾರ್ ಒಂದು ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಆಳ ಸಮುದ್ರ ಮೀನುಗಾರಿಕೆಗೆ ನಿರ್ಬಂಧ ಬಂದ ನಂತರದಲ್ಲಿ ನಾಡದೋಣಿ ಮೀನುಗಾರಿಕೆ ಆರಂಭ ಆಗುವುದು ವಾಡಿಕೆ. ಅದರಲ್ಲೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ನಾಡದೋಣಿ ಮೀನುಗಾರಿಕೆಯನ್ನೇ ನಡೆಸಿ 3 ತಿಂಗಳು ಮೀನುಗಾರರು ಜೀವನವನ್ನ ಕೂಡ ನಡೆಸ್ತಾರೆ. ಆದ್ರೆ ಈ ಬಾರಿ ಸತತವಾಗಿ ಮಳೆ ಸುರಿಯುವ ಕಾರಣದಿಂದಾಗಿ, ಜೊತೆಗೆ ಸಮುದ್ರ ಕೂಡ ರಫ್ ಆಗಿರೋ ಕಾರಣದಿಂದಾಗಿ ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಹಿನ್ನಡೆಯಾಗಿದೆ ಅಂತ ಹೇಳ್ಬಹುದು. ಮೀನುಗಾರ ಕಾರ್ಮಿಕರು ಅಂತ ಏನು ನಾವು ಕರಿತೇವೆ, ಅವರೇ ಒಂದು ತಂಡವನ್ನ ಕಟ್ಕೊಂಡು 10-20 ಜನ ತಂಡವನ್ನ ಕಟ್ಕೊಂಡು ಒಂದು ದೋಣಿಯನ್ನ ನಡೆಸುವಂತದ್ದು. ಆ ದೋಣಿಯಲ್ಲಿ ಬಂದ ಮೀನಿನ ಮಾರಾಟ ಮಾಡಿ ಅವರ ದಿನನಿತ್ಯದ ಜೀವನ ನಡೀತದೆ. ಆದ್ರೆ ಈ ಬಾರಿ ಸಾಕಷ್ಟು ಮಳೆ ಇರೋ ಕಾರಣದಿಂದಾಗಿ ನಾಡದೋಣಿ ಮೀನುಗಾರಿಕೆಗೆ ಸಾಕಷ್ಟು ಹಿನ್ನಡೆ ಆಗಿರುವಂತದ್ದು. ಯಾಕಂದ್ರೆ ಮೀನುಗಾರರಿಗೆ ಒಂದು ಕಡೆ ಸಮುದ್ರ ಪ್ರಕ್ಷುಬ್ಧಗೊಂಡಿರೋ ಕಾರಣ ಪ್ರಕೃತಿಯ ಮುನಿಸಿನಿಂದ ನಾಡದೋಣಿ ಮೀನುಗಾರಿಕೆಗೂ ಸಾಧ್ಯ ಆಗುದಿಲ್ಲ. ಸುಮಾರು ಒಂದು 8 ನಾಟಿಕಲ್ ಮೈಲ್ ದೂರದವರೆಗೆ ನಾಡದೋಣಿ ಮೀನುಗಾರಿಕೆಯನ್ನ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಅದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಅದರಿಂದ ನಷ್ಟ ಏನು ಅಂತ ಹೇಳಿದ್ರೆ, ಒಂದು ಕಡೆ ಮೀನುಗಾರಿಕೆಯನ್ನು ನಡೆಸುವವರಿಗೆ ಜೀವನಕ್ಕೆ ಸಂಪಾದನೆ ಇಲ್ಲದೆ ನಷ್ಟ ಆದ್ರೆ, ಇನ್ನೊಂದು ಕಡೆ ತಾಜಾ ಮೀನನ್ನ ಯಾರು ಬಯಸ್ತಾರೆ, ಕರಾವಳಿಯ ಸಾಕಷ್ಟು ಜನ ತಾಜಾ ಮೀನನ್ನು ಬಯಸ್ತಾರೆ, ತಾಜಾ ಮೀನು ಸಿಗಬೇಕು ಅಂತ ಬಯಸ್ತಾರೆ. ಆದ್ರೆ ಸದ್ಯಕ್ಕೆ ತಾಜಾ ಮೀನು ಕೂಡ ಮಾರುಕಟ್ಟೆಯಲ್ಲಿ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಸಿಕ್ಕಿದ್ರು ಕೂಡ ಗಗನಕ್ಕೇರಿದ ಬೆಲೆ ಇರುವಂತದ್ದು. ಆ ಕಾರಣದಿಂದಾಗಿ ಒಂದು ಕಡೆಯಿಂದ ಗ್ರಾಹಕರ ಜೇಬಿಗೂ ಕತ್ತರಿ ಬಿದ್ದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಈ ಬಾರಿಯ ಮಳೆಗಾಲ ಸಾಕಷ್ಟು ಸಂಕಷ್ಟವನ್ನ ಮೀನುಗಾರರಿಗೆ ತಂದೊಡ್ಡಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉಡುಪಿಯಲ್ಲಿ ಸತತ 2 ತಿಂಗಳಿನಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ರಕ್ಕಸ ಅಲೆಗಳು ಸಮುದ್ರದ ಬೋರ್ಗರೆತ ಜೋರಾಗಿದೆ. ಇದರ ನಡುವೆ ಕಡಲಿಗೆ ಇಳಿಯದಂತೆ ಮೀನುಗಾರರಿಗೆ 7 ದಿನಗಳವರೆಗೆ ಸೂಚನೆಯನ್ನ ಕೊಟ್ಟಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಹರೀಶ್ ಪಾಲೆಚಾರ್ ಒಂದು ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಆಳ ಸಮುದ್ರ ಮೀನುಗಾರಿಕೆಗೆ ನಿರ್ಬಂಧ ಬಂದ ನಂತರದಲ್ಲಿ ನಾಡದೋಣಿ ಮೀನುಗಾರಿಕೆ ಆರಂಭ ಆಗುವುದು ವಾಡಿಕೆ. ಅದರಲ್ಲೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ನಾಡದೋಣಿ ಮೀನುಗಾರಿಕೆಯನ್ನೇ ನಡೆಸಿ 3 ತಿಂಗಳು ಮೀನುಗಾರರು ಜೀವನವನ್ನ ಕೂಡ ನಡೆಸ್ತಾರೆ. ಆದ್ರೆ ಈ ಬಾರಿ ಸತತವಾಗಿ ಮಳೆ ಸುರಿಯುವ ಕಾರಣದಿಂದಾಗಿ, ಜೊತೆಗೆ ಸಮುದ್ರ ಕೂಡ ರಫ್ ಆಗಿರೋ ಕಾರಣದಿಂದಾಗಿ ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಹಿನ್ನಡೆಯಾಗಿದೆ ಅಂತ ಹೇಳ್ಬಹುದು. ಮೀನುಗಾರ ಕಾರ್ಮಿಕರು ಅಂತ ಏನು ನಾವು ಕರಿತೇವೆ, ಅವರೇ ಒಂದು ತಂಡವನ್ನ ಕಟ್ಕೊಂಡು 10-20 ಜನ ತಂಡವನ್ನ ಕಟ್ಕೊಂಡು ಒಂದು ದೋಣಿಯನ್ನ ನಡೆಸುವಂತದ್ದು. ಆ ದೋಣಿಯಲ್ಲಿ ಬಂದ ಮೀನಿನ ಮಾರಾಟ ಮಾಡಿ ಅವರ ದಿನನಿತ್ಯದ ಜೀವನ ನಡೀತದೆ. ಆದ್ರೆ ಈ ಬಾರಿ ಸಾಕಷ್ಟು ಮಳೆ ಇರೋ ಕಾರಣದಿಂದಾಗಿ ನಾಡದೋಣಿ ಮೀನುಗಾರಿಕೆಗೆ ಸಾಕಷ್ಟು ಹಿನ್ನಡೆ ಆಗಿರುವಂತದ್ದು. ಯಾಕಂದ್ರೆ ಮೀನುಗಾರರಿಗೆ ಒಂದು ಕಡೆ ಸಮುದ್ರ ಪ್ರಕ್ಷುಬ್ಧಗೊಂಡಿರೋ ಕಾರಣ ಪ್ರಕೃತಿಯ ಮುನಿಸಿನಿಂದ ನಾಡದೋಣಿ ಮೀನುಗಾರಿಕೆಗೂ ಸಾಧ್ಯ ಆಗುದಿಲ್ಲ. ಸುಮಾರು ಒಂದು 8 ನಾಟಿಕಲ್ ಮೈಲ್ ದೂರದವರೆಗೆ ನಾಡದೋಣಿ ಮೀನುಗಾರಿಕೆಯನ್ನ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಅದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಅದರಿಂದ ನಷ್ಟ ಏನು ಅಂತ ಹೇಳಿದ್ರೆ, ಒಂದು ಕಡೆ ಮೀನುಗಾರಿಕೆಯನ್ನು ನಡೆಸುವವರಿಗೆ ಜೀವನಕ್ಕೆ ಸಂಪಾದನೆ ಇಲ್ಲದೆ ನಷ್ಟ ಆದ್ರೆ, ಇನ್ನೊಂದು ಕಡೆ ತಾಜಾ ಮೀನನ್ನ ಯಾರು ಬಯಸ್ತಾರೆ, ಕರಾವಳಿಯ ಸಾಕಷ್ಟು ಜನ ತಾಜಾ ಮೀನನ್ನು ಬಯಸ್ತಾರೆ, ತಾಜಾ ಮೀನು ಸಿಗಬೇಕು ಅಂತ ಬಯಸ್ತಾರೆ. ಆದ್ರೆ ಸದ್ಯಕ್ಕೆ ತಾಜಾ ಮೀನು ಕೂಡ ಮಾರುಕಟ್ಟೆಯಲ್ಲಿ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಸಿಕ್ಕಿದ್ರು ಕೂಡ ಗಗನಕ್ಕೇರಿದ ಬೆಲೆ ಇರುವಂತದ್ದು. ಆ ಕಾರಣದಿಂದಾಗಿ ಒಂದು ಕಡೆಯಿಂದ ಗ್ರಾಹಕರ ಜೇಬಿಗೂ ಕತ್ತರಿ ಬಿದ್ದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಈ ಬಾರಿಯ ಮಳೆಗಾಲ ಸಾಕಷ್ಟು ಸಂಕಷ್ಟವನ್ನ ಮೀನುಗಾರರಿಗೆ ತಂದೊಡ್ಡಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉಡುಪಿಯಲ್ಲಿ ಸತತ 2 ತಿಂಗಳಿನಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ರಕ್ಕಸ ಅಲೆಗಳು ಸಮುದ್ರದ ಬೋರ್ಗರೆತ ಜೋರಾಗಿದೆ. ಇದರ ನಡುವೆ ಕಡಲಿಗೆ ಇಳಿಯದಂತೆ ಮೀನುಗಾರರಿಗೆ 7 ದಿನಗಳವರೆಗೆ ಸೂಚನೆಯನ್ನ ಕೊಟ್ಟಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಹರೀಶ್ ಪಾಲೆಚಾರ್ ಒಂದು ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಆಳ ಸಮುದ್ರ ಮೀನುಗಾರಿಕೆಗೆ ನಿರ್ಬಂಧ ಬಂದ ನಂತರದಲ್ಲಿ ನಾಡದೋಣಿ ಮೀನುಗಾರಿಕೆ ಆರಂಭ ಆಗುವುದು ವಾಡಿಕೆ. ಅದರಲ್ಲೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ನಾಡದೋಣಿ ಮೀನುಗಾರಿಕೆಯನ್ನೇ ನಡೆಸಿ 3 ತಿಂಗಳು ಮೀನುಗಾರರು ಜೀವನವನ್ನ ಕೂಡ ನಡೆಸ್ತಾರೆ. ಆದ್ರೆ ಈ ಬಾರಿ ಸತತವಾಗಿ ಮಳೆ ಸುರಿಯುವ ಕಾರಣದಿಂದಾಗಿ, ಜೊತೆಗೆ ಸಮುದ್ರ ಕೂಡ ರಫ್ ಆಗಿರೋ ಕಾರಣದಿಂದಾಗಿ ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಹಿನ್ನಡೆಯಾಗಿದೆ ಅಂತ ಹೇಳ್ಬಹುದು. ಮೀನುಗಾರ ಕಾರ್ಮಿಕರು ಅಂತ ಏನು ನಾವು ಕರಿತೇವೆ, ಅವರೇ ಒಂದು ತಂಡವನ್ನ ಕಟ್ಕೊಂಡು 10-20 ಜನ ತಂಡವನ್ನ ಕಟ್ಕೊಂಡು ಒಂದು ದೋಣಿಯನ್ನ ನಡೆಸುವಂತದ್ದು. ಆ ದೋಣಿಯಲ್ಲಿ ಬಂದ ಮೀನಿನ
ಮಾರಾಟ ಮಾಡಿ ಅವರ ದಿನನಿತ್ಯದ ಜೀವನ ನಡೀತದೆ. ಆದ್ರೆ ಈ ಬಾರಿ ಸಾಕಷ್ಟು ಮಳೆ ಇರೋ ಕಾರಣದಿಂದಾಗಿ ನಾಡದೋಣಿ ಮೀನುಗಾರಿಕೆಗೆ ಸಾಕಷ್ಟು ಹಿನ್ನಡೆ ಆಗಿರುವಂತದ್ದು. ಯಾಕಂದ್ರೆ ಮೀನುಗಾರರಿಗೆ ಒಂದು ಕಡೆ ಸಮುದ್ರ ಪ್ರಕ್ಷುಬ್ಧಗೊಂಡಿರೋ ಕಾರಣ ಪ್ರಕೃತಿಯ ಮುನಿಸಿನಿಂದ ನಾಡದೋಣಿ ಮೀನುಗಾರಿಕೆಗೂ ಸಾಧ್ಯ ಆಗುದಿಲ್ಲ. ಸುಮಾರು ಒಂದು 8 ನಾಟಿಕಲ್ ಮೈಲ್ ದೂರದವರೆಗೆ ನಾಡದೋಣಿ ಮೀನುಗಾರಿಕೆಯನ್ನ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಅದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಅದರಿಂದ ನಷ್ಟ ಏನು ಅಂತ ಹೇಳಿದ್ರೆ, ಒಂದು ಕಡೆ ಮೀನುಗಾರಿಕೆಯನ್ನು ನಡೆಸುವವರಿಗೆ ಜೀವನಕ್ಕೆ ಸಂಪಾದನೆ ಇಲ್ಲದೆ ನಷ್ಟ ಆದ್ರೆ, ಇನ್ನೊಂದು ಕಡೆ ತಾಜಾ ಮೀನನ್ನ ಯಾರು ಬಯಸ್ತಾರೆ, ಕರಾವಳಿಯ ಸಾಕಷ್ಟು ಜನ ತಾಜಾ ಮೀನನ್ನು ಬಯಸ್ತಾರೆ, ತಾಜಾ ಮೀನು ಸಿಗಬೇಕು ಅಂತ ಬಯಸ್ತಾರೆ. ಆದ್ರೆ ಸದ್ಯಕ್ಕೆ ತಾಜಾ ಮೀನು ಕೂಡ ಮಾರುಕಟ್ಟೆಯಲ್ಲಿ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಸಿಕ್ಕಿದ್ರು ಕೂಡ ಗಗನಕ್ಕೇರಿದ ಬೆಲೆ ಇರುವಂತದ್ದು. ಆ ಕಾರಣದಿಂದಾಗಿ ಒಂದು ಕಡೆಯಿಂದ ಗ್ರಾಹಕರ ಜೇಬಿಗೂ ಕತ್ತರಿ ಬಿದ್ದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಈ ಬಾರಿಯ ಮಳೆಗಾಲ ಸಾಕಷ್ಟು ಸಂಕಷ್ಟವನ್ನ ಮೀನುಗಾರರಿಗೆ ತಂದೊಡ್ಡಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಬೆಂಗಳೂರು. ಉಡುಪಿಯಲ್ಲಿ ಸತತ 2 ತಿಂಗಳಿನಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ರಕ್ಕಸ ಅಲೆಗಳು ಸಮುದ್ರದ ಬೋರ್ಗರೆತ ಜೋರಾಗಿದೆ. ಇದರ ನಡುವೆ ಕಡಲಿಗೆ ಇಳಿಯದಂತೆ ಮೀನುಗಾರರಿಗೆ 7 ದಿನಗಳವರೆಗೆ ಸೂಚನೆಯನ್ನ ಕೊಟ್ಟಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಹರೀಶ್ ಪಾಲೆಚಾರ್ ಬಂದು ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಆಳ ಸಮುದ್ರ ಮೀನುಗಾರಿಕೆಗೆ ನಿರ್ಬಂಧ ಬಂದ ನಂತರದಲ್ಲಿ ನಾಡದೋಣಿ ಮೀನುಗಾರಿಕೆ ಆರಂಭ ಆಗುವುದು ವಾಡಿಕೆ. ಅದರಲ್ಲೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ನಾಡದೋಣಿ ಮೀನುಗಾರಿಕೆಯನ್ನೇ ನಡೆಸಿ 3 ತಿಂಗಳು ಮೀನುಗಾರರು ಜೀವನವನ್ನು ಕೂಡ ನಡೆಸ್ತಾರೆ. ಆದ್ರೆ ಈ ಬಾರಿ ಸತತವಾಗಿ ಮಳೆ ಸುರಿಯುವ ಕಾರಣದಿಂದಾಗಿ, ಜೊತೆಗೆ ಸಮುದ್ರ ಕೂಡ ರಫ್ ಆಗಿರೋ ಕಾರಣದಿಂದಾಗಿ ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಹಿನ್ನಡೆಯಾಗಿದೆ ಅಂತ ಹೇಳ್ಬಹುದು. ಮೀನುಗಾರ ಕಾರ್ಮಿಕರು ಅಂತ ಏನು ನಾವು ಕರಿತೇವೆ, ಅವರೇ ಒಂದು ತಂಡವನ್ನ ಕಟ್ಕೊಂಡು 10-20 ಜನ ತಂಡವನ್ನ ಕಟ್ಕೊಂಡು ಒಂದು ದೋಣಿಯನ್ನ ನಡೆಸುವಂತದ್ದು. ಆ ದೋಣಿಯಲ್ಲಿ ಬಂದ ಮೀನಿನ ಮಾರಾಟ ಮಾಡಿ ಅವರ ದಿನನಿತ್ಯದ ಜೀವನ ನಡೀತದೆ. ಆದ್ರೆ ಈ ಬಾರಿ ಸಾಕಷ್ಟು ಮಳೆ ಇರೋ ಕಾರಣದಿಂದಾಗಿ ನಾಡದೋಣಿ ಮೀನುಗಾರಿಕೆಗೆ ಸಾಕಷ್ಟು ಹಿನ್ನಡೆ ಆಗಿರುವಂತದ್ದು. ಯಾಕಂದ್ರೆ ಮೀನುಗಾರರಿಗೆ ಒಂದು ಕಡೆ ಸಮುದ್ರ ಪ್ರಕ್ಷುಬ್ಧಗೊಂಡಿರೋ ಕಾರಣ ಪ್ರಕೃತಿಯ ಮುನಿಸಿನಿಂದ ನಾಡದೋಣಿ ಮೀನುಗಾರಿಕೆಗೂ ಸಾಧ್ಯ ಆಗುದಿಲ್ಲ. ಸುಮಾರು ಒಂದು 8 ನಾಟಿಕಲ್ ಮೈಲ್ ದೂರದವರೆಗೆ ನಾಡದೋಣಿ ಮೀನುಗಾರಿಕೆಯನ್ನ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಅದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಅದರಿಂದ ನಷ್ಟ ಏನು ಅಂತ ಹೇಳಿದ್ರೆ, ಒಂದು ಕಡೆ ಮೀನುಗಾರಿಕೆಯನ್ನು ನಡೆಸುವವರಿಗೆ ಜೀವನಕ್ಕೆ ಸಂಪಾದನೆ ಇಲ್ಲದೆ ನಷ್ಟ ಆದ್ರೆ, ಇನ್ನೊಂದು ಕಡೆ ತಾಜಾ ಮೀನನ್ನ ಯಾರು ಬಯಸ್ತಾರೆ, ಕರಾವಳಿಯ ಸಾಕಷ್ಟು ಜನ ತಾಜಾ ಮೀನನ್ನು ಬಯಸ್ತಾರೆ, ತಾಜಾ ಮೀನು ಸಿಗಬೇಕು ಅಂತ ಬಯಸ್ತಾರೆ. ಆದ್ರೆ ಸದ್ಯಕ್ಕೆ ತಾಜಾ ಮೀನು ಕೂಡ ಮಾರುಕಟ್ಟೆಯಲ್ಲಿ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಸಿಕ್ಕಿದ್ರು ಕೂಡ ಗಗನಕ್ಕೇರಿದ ಬೆಲೆ ಇರುವಂತದ್ದು. ಆ ಕಾರಣದಿಂದಾಗಿ ಒಂದು ಕಡೆಯಿಂದ ಗ್ರಾಹಕರ ಜೇಬಿಗೂ ಕತ್ತರಿ ಬಿದ್ದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಈ ಬಾರಿಯ ಮಳೆಗಾಲ ಸಾಕಷ್ಟು ಸಂಕಷ್ಟವನ್ನ ಮೀನುಗಾರರಿಗೆ ತಂದೊಡ್ಡಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉಡುಪಿಯಲ್ಲಿ ಸತತ 2 ತಿಂಗಳಿನಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ರಕ್ಕಸ ಅಲೆಗಳು ಸಮುದ್ರದ ಬೋರ್ಗರೆತ ಜೋರಾಗಿದೆ. ಇದರ ನಡುವೆ ಕಡಲಿಗೆ ಇಳಿಯದಂತೆ ಮೀನುಗಾರರಿಗೆ 7 ದಿನಗಳವರೆಗೆ ಸೂಚನೆಯನ್ನ ಕೊಟ್ಟಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಹರೀಶ್ ಪಾಲೆಚಾರ್ ಬಂದು ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಆಳ ಸಮುದ್ರ ಮೀನುಗಾರಿಕೆಗೆ ನಿರ್ಬಂಧ ಬಂದ ನಂತರದಲ್ಲಿ ನಾಡದೋಣಿ ಮೀನುಗಾರಿಕೆ ಆರಂಭ ಆಗುವುದು ವಾಡಿಕೆ. ಅದರಲ್ಲೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ನಾಡದೋಣಿ ಮೀನುಗಾರಿಕೆಯನ್ನೇ ನಡೆಸಿ 3 ತಿಂಗಳು ಮೀನುಗಾರರು ಜೀವನವನ್ನು ಕೂಡ ನಡೆಸ್ತಾರೆ. ಆದ್ರೆ ಈ ಬಾರಿ ಸತತವಾಗಿ ಮಳೆ ಸುರಿಯುವ ಕಾರಣದಿಂದಾಗಿ, ಜೊತೆಗೆ ಸಮುದ್ರ ಕೂಡ ರಫ್ ಆಗಿರೋ ಕಾರಣದಿಂದಾಗಿ ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಹಿನ್ನಡೆಯಾಗಿದೆ ಅಂತ ಹೇಳ್ಬಹುದು. ಮೀನುಗಾರ ಕಾರ್ಮಿಕರು ಅಂತ ಏನು ನಾವು ಕರಿತೇವೆ, ಅವರೇ ಒಂದು ತಂಡವನ್ನ ಕಟ್ಕೊಂಡು 10-20 ಜನ ತಂಡವನ್ನ ಕಟ್ಕೊಂಡು ಒಂದು ದೋಣಿಯನ್ನ ನಡೆಸುವಂತದ್ದು. ಆ ದೋಣಿಯಲ್ಲಿ ಬಂದ ಮೀನಿನ ಮಾರಾಟ ಮಾಡಿ ಅವರ ದಿನನಿತ್ಯದ ಜೀವನ ನಡೀತದೆ. ಆದ್ರೆ ಈ ಬಾರಿ ಸಾಕಷ್ಟು ಮಳೆ ಇರೋ ಕಾರಣದಿಂದಾಗಿ ನಾಡದೋಣಿ ಮೀನುಗಾರಿಕೆಗೆ ಸಾಕಷ್ಟು ಹಿನ್ನಡೆ ಆಗಿರುವಂತದ್ದು. ಯಾಕಂದ್ರೆ ಮೀನುಗಾರರಿಗೆ ಒಂದು ಕಡೆ ಸಮುದ್ರ ಪ್ರಕ್ಷುಬ್ಧಗೊಂಡಿರೋ ಕಾರಣ ಪ್ರಕೃತಿಯ ಮುನಿಸಿನಿಂದ ನಾಡದೋಣಿ ಮೀನುಗಾರಿಕೆಗೂ ಸಾಧ್ಯ ಆಗುದಿಲ್ಲ. ಸುಮಾರು ಒಂದು 8 ನಾಟಿಕಲ್ ಮೈಲ್ ದೂರದವರೆಗೆ ನಾಡದೋಣಿ ಮೀನುಗಾರಿಕೆಯನ್ನ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಅದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಅದರಿಂದ ನಷ್ಟ ಏನು ಅಂತ ಹೇಳಿದ್ರೆ, ಒಂದು ಕಡೆ ಮೀನುಗಾರಿಕೆಯನ್ನು ನಡೆಸುವವರಿಗೆ ಜೀವನಕ್ಕೆ ಸಂಪಾದನೆ ಇಲ್ಲದೆ ನಷ್ಟ ಆದ್ರೆ, ಇನ್ನೊಂದು ಕಡೆ ತಾಜಾ ಮೀನನ್ನ ಯಾರು ಬಯಸ್ತಾರೆ, ಕರಾವಳಿಯ ಸಾಕಷ್ಟು ಜನ ತಾಜಾ ಮೀನನ್ನು ಬಯಸ್ತಾರೆ, ತಾಜಾ ಮೀನು ಸಿಗಬೇಕು ಅಂತ ಬಯಸ್ತಾರೆ. ಆದ್ರೆ ಸದ್ಯಕ್ಕೆ ತಾಜಾ ಮೀನು ಕೂಡ ಮಾರುಕಟ್ಟೆಯಲ್ಲಿ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಸಿಕ್ಕಿದ್ರು ಕೂಡ ಗಗನಕ್ಕೇರಿದ ಬೆಲೆ ಇರುವಂತದ್ದು. ಆ ಕಾರಣದಿಂದಾಗಿ ಒಂದು ಕಡೆಯಿಂದ ಗ್ರಾಹಕರ ಜೇಬಿಗೂ ಕತ್ತರಿ ಬಿದ್ದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಈ ಬಾರಿಯ ಮಳೆಗಾಲ
ಸಾಕಷ್ಟು ಸಂಕಷ್ಟವನ್ನ ಮೀನುಗಾರರಿಗೆ ತಂದೊಡ್ಡಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ.